ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಗಂಗಾವತಿಯ ಶ್ರೀ ನೀಲಕಂಠೇಶ್ವರ ರಥೋತ್ಸವ. ನಗರದ ಕುರುವಿನಶೆಟ್ಟಿ ಸಮಾಜದ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದ 55ನೇಯ ವಾರ್ಷಿಕೋತ್ಸವದ ಅಂಗವಾಗಿ ಕುರುವಿನಶೆಟ್ಟಿ ಸಮಾಜ ಹಾಗೂ ಶ್ರೀ ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಮುಖಂಡರು ಮಾತನಾಡಿ, ಗಂಗಾವತಿಯ ಶ್ರೀ ನೀಲಕಂಠೇಶ್ವರ ಸ್ವಾಮಿ ರಥೋತ್ಸವವು ನಗರದ ಕುರುವಿನಶೆಟ್ಟಿ ಸಮಾಜದ ಶ್ರೀ ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನದ 55ನೇ ವಾರ್ಷಿಕೋತ್ಸವ ಹಾಗೂ 32ನೇ ವರ್ಷದ ರಥೋತ್ಸವ ಅಂಗವಾಗಿ ಶ್ರೀ ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ನೀಲಕಂಠೇಶ್ವರ ಸ್ವಾಮಿಯವರಿಗೆ ರುದ್ರಾಭಿಷೇಕ ಹಾಗೂ ಇನ್ನಿತರ ಪೂಜಾ ಕಾರ್ಯಕ್ರಮಗಳು ಜರುಗಿದವು ಮತ್ತು ಭಕ್ತಾದಿಗಳು ಅನ್ನ ಸಂತರ್ಪಣೆ, ಅನ್ನ ಪ್ರಸಾದ ಕಾರ್ಯಕ್ರಮದಲ್ಲಿ ಕುರುವಿನಶೆಟ್ಟಿ ಸಮಾಜದ ಕಾರ್ಯಕರ್ತರು ಪಾಲ್ಗೊಂಡಿದ್ದು ಹಾಗೂ ಸಾಯಂಕಾಲ ರಥೋತ್ಸವದಲ್ಲಿ ಎಲ್ಲ ಸಮಾಜದ ಬಾಂಧವರು ಭಕ್ತಾದಿಗಳು ರಥೋತ್ಸವದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು. ಬಳಿಕ ಕುರುವಿನಶೆಟ್ಟಿ ಸಮಾಜದ ಸದಸ್ಯರು ಮಾತನಾಡಿ, ಶ್ರೀ ನೀಲಕಂಠೇಶ್ವರ ಸ್ವಾಮಿ ಯುವಕ ಮಂಡಳಿಯ ಯುವಕರಿಂದ ದೇವಸ್ಥಾನದ ಮುಂಭಾಗದಲ್ಲಿ ಸಜ್ಜಾದ ಭವ್ಯ ರಂಗಮಂದಿರದಲ್ಲಿ ನುರಿತ ಕಲಾವಿದರ ಬಳಗದಿಂದ ರಕ್ತರಾತ್ರಿ ಅರ್ಥಾತ್ ವೀರ ಅಶ್ವತ್ಥಾಮ ಎಂಬ ಪೌರಾಣಿಕ ನಾಟಕವನ್ನು ಇಂದು ರಾತ್ರಿ ಪ್ರಾರಂಭಗೊಳ್ಳಲಿದೆ. ಕಾರಣ ಭಕ್ತಾದಿಗಳು ಪಾಲ್ಗೊಂಡು ಕಲಾವಿದರಿಗೆ ಹಾರೈಸಬೇಕೆಂದು ಕೋರುತ್ತೇವೆ ಎಂದು ಸಮಾಜದ ಸದಸ್ಯರು ತಿಳಿಸಿದರು. ಈ ಸಂದರ್ಭದಲ್ಲಿ ಕುರುವಿನಶೆಟ್ಟಿ ಸಮಾಜದವರು, ದೇವಸ್ಥಾನದ ಮುಖಂಡರು, ಕಾರ್ಯಕರ್ತರು ಹಾಗೂ ಸದಸ್ಯರು ಹಾಗೂ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಇವತ್ತು ಇಂದು ಗಂಗಾವತಿ ನಗರದಲ್ಲಿ ಶ್ರೀ ಕುರುವಿನಶೆಟ್ಟಿ ಸಮಾಜದ ನೀಲಕಂಠೇಶ್ವರ ದೇವಸ್ಥಾನದ 55ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ 32ನೇ ವರ್ಷದ ಜಾತ್ರಾ ಮಹೋತ್ಸವ ಇವತ್ತು ಅಂಗವಾಗಿ ನಡೀತಾ ಇದೆ. ಇವತ್ತು ಬೆಳಗ್ಗೆಯಿಂದ ಶ್ರೀ ನೀಲಕಂಠೇಶ್ವರ ಸ್ವಾಮಿ ಅವರಿಗೆ ರುದ್ರಾಭಿಷೇಕ, ಕ್ಷೀರಾಭಿಷೇಕ ಹಾಗೂ ಇನ್ನಿತರ ಅಭಿಷೇಕಗಳು ಬೆಳಗ್ಗೆಯಿಂದ ನಡೆದಿದೆ ಹಾಗೂ ಮಹಾಪ್ರಸಾದವನ್ನು ಎಲ್ಲ ಸಮಾಜ ಬಾಂಧವರು ಸೇರಿ ಒಂದು ಮಹಾಪ್ರಸಾದ ನೆರವೇರಿಸಿದ್ದಾರೆ. ಹಾಗೂ ಇವತ್ತು ಈ ಒಂದು ಸಂಜೆ ಸಂದರ್ಭದಲ್ಲಿ ಜಾತ್ರೆ ರಥವನ್ನು ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಎಲ್ಲಾ ಸಮಾಜದ ಹಿರಿಯರು, ಮುಖಂಡರು, ಯಜಮಾನರು, ಮಹಿಳೆಯರು ಎಲ್ಲ ಸೇರಿ ಒಂದು ನಮ್ಮ ವರ್ಷ ಆಚರಣೆ ಮಾಡ್ತಾ ಇದೀವಿ. ನೀಲಕಂಠೇಶ್ವರ ದೇವರು ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ. ನಮಸ್ಕಾರ. ಓಕೆ, ಶ್ರೀ ನೀಲಕಂಠೇಶ್ವರ ಸ್ವಾಮಿಯ 55ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಾಗೂ 32ನೇ ರಥೋತ್ಸವ ಅಂಗವಾಗಿ ಇವತ್ತಿನ ದಿವಸ ನೀಲಕಂಠೇಶ್ವರ ಯುವಕ ಮಂಡಳಿಯವರು ಹಾಗೂ ಎಲ್ಲ ನೀಲಕಂಠೇಶ್ವರ ಸಮಾಜದ ಎಲ್ಲ ಬಾಂಧವರು ಸೇರಿ ಇವತ್ತಿನ ದಿವಸ ಅದ್ದೂರಿಯಾಗಿ ಈ ಒಂದು ರಥೋತ್ಸವವನ್ನು ಹಾಗೂ ಜಾತ್ರಾ ಮಹೋತ್ಸವವನ್ನು ನಡೆಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಆಗಮಿಸಿ ನಮ್ಮ ಗಂಗಾವತಿಯ ಸಕಲ ಸದ್ಭಕ್ತರು ಹಾಗೂ ಯುವಕ ಮಂಡಳಿಯವರು ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಒಂದು ವಿಜೃಂಭಣೆಯನ್ನು ನೋಡ್ತಾ ಇದ್ರೆ, ಯಾಕಂದ್ರೆ ಯುವಕರ ಕೈಯಲ್ಲಿ ದೇಶ ಸಿಕ್ಕರೆ ಹೇಗೆ ಮುನ್ನಡೆತಾರೆ ಎಂಬ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ವಾಣಿಯಂತೆ ಯುವಕರ ಕೈಯಲ್ಲಿ ನಮ್ಮ ದೇಶ ಸಿಗಬೇಕು. ಒಟ್ಟ ಯುವಕರು ಮುಂದೆ ಬಂದು ಈ ಒಂದು ರಥೋತ್ಸವವನ್ನು ಹಾಗೂ ಮುಂದೆ ನಡ್ತಕ್ಕಂಥ ಎಲ್ಲ ದೇವಸ್ಥಾನದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಎಲ್ಲರೂ ಸಹ ಯುವಕರ ಕೈಯಲ್ಲಿ ಒಂದು ದೇಶ ಸಿಗುವಂತ ಆಗಬೇಕನ್ನು ನಾನು ಆಶಿಸಿ, ನೀಲಕಂಠೇಶ್ವರ ಸ್ವಾಮಿ ಆಶೀರ್ವಾದ ಎಲ್ಲ ನಮ್ಮ ಸಕಲ ಸದ್ಭಕ್ತರಿಗೂ ಹಾಗೂ ಕುರುವಿನಶೆಟ್ಟಿ ಸಮಾಜದ ಹಿರಿಯರ ಒಂದು ಆಶೀರ್ವಾದ ಎಲ್ಲರೂ ಇರಲಿ ಅಂತ ಹೇಳ್ತಾ ನನ್ನ ಅನಿಸಿಕೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ ಮಾತೆ, ಬೋಲೋ ಭಾರತ್ ಮಾತಾ ಕೀ. ನೀಲಕಂಠೇಶ್ವರ ಸ್ವಾಮಿಯ 55ನೇ ವಾರ್ಷಿಕೋತ್ಸವದ ಅಂಗವಾಗಿ ಹಾಗೂ 32ನೇ ರಥೋತ್ಸವದ ಅಂಗವಾಗಿ ಕುರುವಿನಶೆಟ್ಟಿ ಸಮಾಜದ ಯುವಕರಿಂದ ಇದೇ ದಿನ ದೇವಸ್ಥಾನದ ಮುಂಭಾಗದಲ್ಲಿ ಹಾಕಿರುವ ಭವ್ಯ ರಂಗ ಸಜ್ಜಿಕೆಯಲ್ಲಿ
ರಕ್ತರಾತ್ರಿ ಅರ್ಥಾತ್ ವೀರ ಅಶ್ವತ್ಥಾಮ ಎಂಬ ಪೌರಾಣಿಕ ನಾಟಕವನ್ನು ನಮ್ಮ ಯುವಕ ಸಮಾಜದವರು ಆಡಲಿದ್ದು, ಈ ಒಂದು ನಾಟಕದಲ್ಲಿ ನುರಿತ ಕಲಾವಿದರು ಭಾಗವಹಿಸಬೇಕು. ಸುಮಾರು ಲಕ್ಷ್ಮಣಪ್ಪನಿವರು ಚಪ್ಪುಲಿ ಪಾತ್ರದಲ್ಲಿ ಹಾಗೂ ಐಲಿ ಮಾರುತಿ ಇವರು ಶ್ರೀಕೃಷ್ಣನ ಪಾತ್ರದಲ್ಲಿ, ಭೀಮನ ಪಾತ್ರದಲ್ಲಿ ನಾನು ಶಿರವಾರ ವಿಪಕ್ಷಪ್ಪ ಹಾಗೂ ಅಶ್ವತ್ಥಾಮನ ಪಾತ್ರದಲ್ಲಿ ರಮೇಶ್ ನೇತ್ರ ಹಾಗೂ ದುರ್ಯೋಧನ ಪಾತ್ರದಲ್ಲಿ ಚಾವಿ ಮೈಲಾರಪ್ಪ ಹಾಗೂ ಇನ್ನಿತರ ನುರಿತ ಕಲಾವಿದರು ಈ ಒಂದು ನಾಟಕದಲ್ಲಿ ಪಾತ್ರದಲ್ಲಿ ಅಭಿನಯಿಸಿದ್ದು, ತಾವೆಲ್ಲರೂ ಸಹ ಈ ಒಂದು ನಾಟಕವನ್ನು ನೋಡಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ಕುರುವಿನ ಶೆಟ್ಟಿ ಸಮಾಜದ ಪರವಾಗಿ ನಾನು ನಮ್ಮೆಲ್ಲರಲ್ಲಿ ಕಲಾಭಿಮಾನಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.